ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಸಾಲ ತೀರಿತು. ಒಂದು ಸಾರಿ ಶಿವಯನ್ನು ಸಂತೆಯಲ್ಲಿ ಒಂದು ಮೇಕೆ ಕೊಂಡುಕೊಳ್ಳಬೇಕೆಂದು ವೆಂಕಟಾದ್ರಿಯ ಕೈಯಿಂದ 10 ವರಹಗಳನ್ನು ಸಾಲ ತೆಗೆದುಕೊಂಡನು. ಅದು ಸತ್ತು ಹೋಗಿಬಿಟ್ಟಿತು. ಸಾಲ ತೀರಿಸಬೇಕೆಂಬ ಮನಸ್ಸೇ ಇರಲಿಲ್ಲ ಶಿವಯ್ಯನಿಗೆ. ವೆಂಕಟಾದ್ರಿ ತನ್ನ ಸಾಲ ಕೇಳಲು ಶಿವಯ್ಯನ ಮನೆಗೆ ಬಂದಾಗಲೆಲ್ಲ ತನ್ನ ಹೆಂಡತಿಯಿಂದ ತಾನು ಮನೆಯಲ್ಲಿಲ್ಲವೆಂದು ಹೇಳಿಸಿಬಿಡುತ್ತಿದ್ದನು. ಅವನ ಮನೆಯ ಎದುರಿನಲ್ಲಿದ್ದ ಗಣಪತಿ ಎಂಬುವನು, ಮನೆಯಲ್ಲಿದ್ದೇ ಇಲ್ಲವೆಂದು ಹೇಳಿಸುವೆಯಾ, ವೆಂಕಟಾದ್ರಿಯೊಂದಿಗೆ ಹೇಳುತ್ತೇನೆ ಇರು ಎಂದು ಬೆದರಿಸಿದನು. ಶಿವಯ್ಯ ಅವನಿಗೆ 1 ವರಹ ಲಂಚ ಕೊಟ್ಟು ಬಾಯಿ ಮುಚ್ಚಿಸಿದನು. ಆದರೆ ಗಣಪತಿ ಅಷ್ಟಕ್ಕೆ ಸುಮ್ಮನಿರದೆ ಅನೇಕ ಸಾರಿ ಬೆದರಿಸಿ ಅವನಿಂದ ಅನೇಕ ವರಹಗಳನ್ನು ಪಡೆದುಕೊಂಡನು. ಒಂದು ಸಾರಿ ಹಠಾತ್ತಾಗಿ ವೆಂಕಟಾದ್ರಿಯೇ ಶಿವಯ್ಯನಿಗೆ ಇದಿರಾದನು. ನಿಮ್ಮ ಸಾಲ ಬೇಗದಲ್ಲೇ ತೀರಿಸಿಬಿಡುತ್ತೇನೆ ಎಂದು ಶಿವಯ್ಯ. ಇನ್ನೆಲ್ಲಿಯ ಸಾಲ, ಗಣಪತಿ ವಸೂಲು ಮಾಡಿ ಕೊಟ್ಟು ಬಿಡಿ, ನೀವೇನು ಕೊಡಬೇಕಾಗಿಲ್ಲ ಎಂದ ವೆಂಕಟಾದ್ರಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.